ಅಧಿವೇಶನ ಅಂತ್ಯಗೊಂಡಿದೆ. ಆದರೆ ಟಿಪ್ಪು ಸುಲ್ತಾನ್ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಟಿಪ್ಪು ಸುಲ್ತಾನ್ ಜಯಂತಿ ಯಾಕೆ ನಿಲ್ಲಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 2013 ಮತ್ತು 2018 ಅವಧಿಯಲ್ಲಿ ಆಗ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಿದರು. ಅದು ದೊಡ್ಡ ಮಟ್ಟದಲ್ಲಿ ವಾದ ವಿವಾದಗಳಿಗೆ ಕಾರಣವಾಯಿತು. ನಂತರ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದನ್ನು ಸ್ಟಾಪ್ ಮಾಡಿದರು. ಈ ಬಾರಿ ಕೂಡ ಎಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಟಿಪ್ಪು ಜಯಂತಿ ನಡೆಯಲಿಲ್ಲ. ಖಾಸಗಿಯಾಗಿ ನೀವು ಮಾಡ್ಕೋಬಹುದು ಅನ್ನುವಂಥ ಸಂದೇಶ ಮಾತ್ರ ರವಾನೆ ಆಯಿತು. ಇದೀಗ ಹುಬ್ಬಳ್ಳಿ ಧಾರವಾಡ ಭಾಗದ ಶಾಸಕ ಪ್ರಸಾದ್ ಅಬ್ಬಯ್ಯ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಇನ್ನಿತರರು ಟಿಪ್ಪು ಜಯಂತಿ ಯಾಕೆ ಮಾಡಬಾರ್ದು, ಮಾಡಬೇಕು ಟಿಪ್ಪು ಜಯಂತಿ ಅಂತ ಹೇಳ್ತಾ ಇದ್ದಾರೆ. ಇದರ ಹಿಂದಿನ ಉದ್ದೇಶ ಏನು? ಬಹಳ ಮುಖ್ಯವಾಗಿ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಯಿತು. ಅಲ್ಲಿ ತೆಲಂಗಾಣದಲ್ಲಿ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಕಾಂಗ್ರೆಸ್ನ ಎಲ್ಲ ಶಾಸಕರಿಗೆ ಗೊತ್ತಿದೆ, ಎಲ್ಲ ನಾಯಕರಿಗೆ ಗೊತ್ತಿದೆ. ಜೊತೆಗೆ ಕಳೆದ ಬಾರಿ ಕರ್ನಾಟಕದಲ್ಲಿ 95% ಮುಸ್ಲಿಮರು ಕಾಂಗ್ರೆಸ್ಗೆ ಓಟ ಹಾಕಿದ್ರು. ಅದಾದ ನಂತರ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರೊಂದು ಮಾತನ್ನು ಹೇಳಿದರು, ರಾಷ್ಟ್ರದ ಸಂಪತ್ತನ್ನು ನಿಮಗೂ ಕೂಡ ಹಂಚುತ್ತೇನೆ, ಜೊತೆಗೆ 10,000 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರಿಗೆ ಮೀಸಲಿಡುತ್ತೇನೆ. ಇದು ಕೂಡ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಈಗ ಟಿಪ್ಪು ಸುಲ್ತಾನ್ ಜಯಂತಿ ಮಾತ್ರವಲ್ಲ, ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತೇಳಿ ಮತ್ತೆ ವಿವಾದ ಭುಗಿಲೆದ್ದಿದೆ. ಕಾಂಗ್ರೆಸ್ ಹಾಗೂ BJP ನಾಯಕರ ನಡುವೆ ದೊಡ್ಡ ವಾಕ್ಸಮರಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಯಾರು ಏನು ಹೇಳಿದ್ರು ಬನ್ನಿ ಕೇಳ್ಕೊಂಬರೋಣ. ಅದನ್ನು ಮಾಡಬೇಕು, ಅದರಲ್ಲಿ ಏನು ತಪ್ಪೇನಿಲ್ಲ. ಜಯಂತಿನ ಆಚರಣೆ ಮಾಡಬೇಕು ಖಂಡಿತವಾಗಿ. ನಾವು ಅದನ್ನು ಒಪ್ಪೋದಿಲ್ಲ. ನೀವೇನಾದರೂ ಈಗ CM ಹೇಳ್ತೀರಾ ಟಿಪ್ಪು ಜಯಂತಿ ಮಾಡಿ ಅಂತ ಹೇಳ್ತೀವಿ. ಸರ್ಕಾರ ತೀರ್ಮಾನ ಮಾಡಬೇಕಾಗಿರೋದು, ಅದು ನನ್ನ ಒಂದು ಒಪಿನಿಯನಿಂದ ಮಾಡಬೇಕು ಮಾಡಬಾರ್ದು ಅನ್ನೋದರಿಂದ ಏನೂ ಆಗಲ್ಲ. ಸರ್ಕಾರ ಹಿಂದೆ ತೀರ್ಮಾನ ತಗೊಂಡಿದೆ, ಆ ತೀರ್ಮಾನದ ಪ್ರಕಾರ ಮಾಡ್ತಾ ಬಂದಿದ್ದಾರೆ. ಈಗ ಮುಂದಕ್ಕೆ ಮಾಡಲ್ಲ ಅಂದರೆ ಸರ್ಕಾರ ತೀರ್ಮಾನ ಮಾಡಲಿ, ಅದರಿಂದ ಟಿಪ್ಪುಗೇನು ಜಾಸ್ತಿ ಕಡಿಮೆ ಆಗೋದಿಲ್ಲ. ಓಕೆ, ಸೊ ಇದೇನೆಂದರೆ ಸುಮ್ಮನೆ ನಾವೇ ನಮ್ಮವ್ರ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಇಡೀ ಪ್ರಪಂಚದಲ್ಲಿರೋ ಬೇರೆ ಬೇರೆ ರಾಷ್ಟ್ರಗಳಿಗೆ ಅವಕಾಶ ಕೊಡ್ತೀವಿ. ಟಿಪ್ಪು ಜಯಂತಿ ಒಂದೇ ಅಲ್ಲ, ಟಿಪ್ಪುನ ತತ್ವಾದರ್ಶಗಳನ್ನು ಈ ನಾಡಿನಲ್ಲಿ ನಾವೆಲ್ಲರಿಗೂ ಪ್ರಚಾರ ಮಾಡಬೇಕು. ಆದರೆ ನಾವು ಇದರಲ್ಲಿ ತಾರತಮ್ಯ ಮಾಡೋದಲ್ಲ, ಸತ್ಯಕ್ಕೆ ನಾವು ಬೆಂಬಲ ಕೊಡೋಣ. ಅವನು ವೀರ ಶೂರ ಅನ್ನೋದನ್ನು ಬ್ರಿಟಿಷರ ಮ್ಯೂಸಿಯಂನಲ್ಲಿದೆ. BJP ಮನಸ್ಥಿತಿಗಳೇ ಹೀಗೆ ಹೊಡೆದಾಳದೆ, ಎಲ್ಲರನ್ನೂ ತಪ್ಪಿಕೊಳ್ಳೋದಲ್ಲ, ನಾವೆಲ್ಲರೂ ಪ್ರೀತಿಸ್ತೀವಿ. ನಾನೊಬ್ಬ ಹಿಂದೂ, ಟಿಪ್ಪು ಜಯಂತಿ ಮತ್ತೆ ಮಾಡ್ತೀರಾ ನೀವು? ಒಬ್ಬ ಹಿಂದೂ, BJP ವಾದದ ಹಿಂದೂ ಅಲ್ಲ. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋದನ್ನು ಒಪ್ಪೋನು. ನಾವು ಮನುಸ್ಮೃತಿಯನ್ನು ವಿರೋಧ ಮಾಡ್ತೀವಿ, ಮನುವಾದವನ್ನು ವಿರೋಧ ಮಾಡ್ತೀವಿ, ನಾವು ಸಂವಿಧಾನವನ್ನು ಬೆಂಬಲಿಸ್ತೀವಿ, ಸಂವಿಧಾನದ ಅಡಿಯಲ್ಲಿ ಬದುಕ್ತೀವಿ. ಟಿಪ್ಪು ಸುಲ್ತಾನ್ ಪದೇ ಪದೇ ಚರ್ಚೆಗೆ ಬರ್ತಾನೆ ಇರುತ್ತೆ ಈ ಹೆಸರು. ಹಾಗಿದ್ರೆ ಟಿಪ್ಪು ಸುಲ್ತಾನ್ ಹೀರೋನ ವಿಲನ್ನ? BJP ಪ್ರಕಾರ ವಿಲನ್ನು, ಕಾಂಗ್ರೆಸ್ ಪ್ರಕಾರ ಹೀರೋ. ಈ ಹಿಂದೆ ಟಿಪ್ಪು ಜಯಂತಿ ಇರಲಿಲ್ಲ, ಆದರೆ ಯಾವಾಗ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರು, ಆದರೆ 2018ರಲ್ಲಿ ಅದರ ಲಾಭ ಆಗಲಿಲ್ಲ. ಆದರೆ 2023ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಯಿತು. ತೆಲಂಗಾಣದಲ್ಲೂ ಕೂಡ ಆಯಿತು. ಈಗಲೂ ಲೋಕಸಭಾ ಚುನಾವಣೆಗೆ ಇದೊಂದು ಅಜೆಂಡಾ ಸೆಟ್ ಮಾಡ್ತಾ ಇದ್ದಾರಾ, ಅಥವಾ BJP ಆಗಲಿ ಕಾಂಗ್ರೆಸ್ ಆಗಲಿ ಕೇವಲ ರಾಜಕೀಯಕ್ಕಾಗಿ ಟಿಪ್ಪು ಸುಲ್ತಾನನ್ನು ಯೂಸ್ ಮಾಡ್ತಾ ಇದ್ದಾರಾ? ಹಾಗಿದ್ರೆ BJPಯ ವಾದಗಳೇನು? ಆರೋಪ ಮಾಡ್ತಾ ಇರೋದು BJP, ಮತ್ತೊಂದು ಕಡೆ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೋತಾ ಇರುತ್ತೆ. ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಅಧಿಕಾರ ಸಿಗ್ತಾ ಇದ್ದ ಹಾಗೆ ತನ್ನ ವರಸೆ ಆರಂಭಿಸಿದಂತೆ ಟಿಪ್ಪು ಸುಲ್ತಾನ್, ಇದು BJP ಆರೋಪ. ಹಿಂದೂ ರಾಜರ ಹೆಸರು ಊರುಗಳನ್ನು ಅಳಿಸಿ ಹಾಕಿದ್ದಂತೆ, ಇದು ಟಿಪ್ಪು ಬಗ್ಗೆ BJP ಆರೋಪ ಮಾಡ್ತಾ ಇರೋದು. ಯಾಕೆ ನಾವು ವಿರೋಧಿಸ್ತಾ ಇದ್ದೇವೆ, ಆತ ಹೀರೋ ಅಲ್ಲ ವಿಲನ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ BJP ಹೇಳೋದು. ಮೈಸೂರನ್ನು ಇಸ್ಲಾಮಿಕ್ ರಾಜ್ಯ ಅಂತ ಘೋಷಿಸಿಕೊಂಡನಂತೆ ಟಿಪ್ಪು ಸುಲ್ತಾನ್, ಇದು ಒನ್ಸ್ ಅಗೇನ್ BJP ಆರೋಪ. ದಕ್ಷಿಣ ಭಾರತದಲ್ಲಿ ಅಂದರೆ ತನ್ನ ವ್ಯಾಪ್ತಿಗೆ ಬರುವಂಥ ಎಲ್ಲ ಭೂಪ್ರದೇಶಗಳಲ್ಲಿ 8,000ಕ್ಕಿಂತಲೂ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಕೆಡವಿದ ಟಿಪ್ಪು ಸುಲ್ತಾನ್ ಅನ್ನೋದು
ಟಿಪ್ಪು ಬಗ್ಗೆ ಬಿ ಜೆ ಪಿ ಆರೋಪ. ಕೇವಲ ಕೆಡವಿದ್ದು ಮಾತ್ರವಲ್ಲ, ಅದೇ ದೇವಸ್ಥಾನಗಳ ಮೇಲೆ ಅಂದರೆ ಗುಂಬಜ್, ಅದು ಅಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡ್ದ, ಮಸೀದಿಗಳನ್ನು ಕಟ್ಟದ ಅನ್ನೋದು ಬಿ ಜೆ ಪಿ ಆರೋಪ. ಅವತ್ತಿಂದ ಇವತ್ತಿನ ತನಕ ಬಿ ಜೆ ಪಿ ಆರೋಪ ಮಾಡ್ತಾ ಇರೋದು. ಪ್ರಜೆಗಳ ಮುಂದೆ ಎರಡೇ ಆಯ್ಕೆ ಇಟ್ಟಿದ್ದಂತೆ, ಎರಡೇ ಆಯ್ಕೆ, ಒಂದು ಸಾಯಬೇಕು, ಇಲ್ಲ ಅಂದರೆ ಇಸ್ಲಾಂಗೆ ಮತಾಂತರ ಆಗಬೇಕು. ಒಂದು ಕುರಾನ್, ಎರಡು ಖಡ್ಗಕ್ಕೆ ಬಲಿಯಾಗೋದು. ಕುರಾನ್ ಅಂದರೆ ಇಸ್ಲಾಂಗೆ ಮತಾಂತರ ಆಗಬೇಕು, ಇಲ್ಲ ಅಂದರೆ ಕಡಿತೀವಿ ತಲೆ ಅಂತ ಬಿ ಜೆ ಪಿ ಆರೋಪ ಮಾಡೋದು ಟಿಪ್ಪು ಬಗ್ಗೆ. 1 ಲಕ್ಷಕ್ಕಿಂತಲೂ ಹೆಚ್ಚು 1 ಲಕ್ಷ ಹಿಂದೂ ಸ್ತ್ರೀ ಪುರುಷರನ್ನು ಮತಾಂತರ ಮಾಡಿದ್ದ ಟಿಪ್ಪು ಅನ್ನೋದು ಬಿ ಜೆ ಪಿಯ ಮತ್ತೊಂದು ಆರೋಪ. 1 ಲಕ್ಷ ಹೆಣ್ಮಕ್ಕಳನ್ನು ಮತ್ತು ಗಂಡು ಮಕ್ಕಳನ್ನು, ಹಿಂದೂಗಳನ್ನು ಮತಾಂತರ ಮಾಡಿದ್ದ. ಆಮೇಲೆ ಟಿಪ್ಪು ಅನಾಚಾರವನ್ನು ವಿರೋಧಿಸಲಾಗಿದೆ. ಅಂದರೆ ತುಂಬ ಜನ ಇರ್ತಾರೆ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕೆಲವು ಹಿಸ್ಟ್ರಿ ಇದೆ, ಔರಂಗಜೇಬ್ ಕಾಲದಲ್ಲೆಲ್ಲ ತುಂಬ ಹಿಸ್ಟ್ರಿ ಇದೆ, ದೊಡ್ಡ ದೊಡ್ಡ ಹಿಸ್ಟ್ರಿ ಇದೆ. ಎರಡೆರಡು ಸೀಳಾಗಿ ತುಂಡು ಮಾಡಿದರೂ ಕೂಡ ಇಸ್ಲಾಮಿಗೆ ಮತಾಂತರ ಆಗಲಿಲ್ಲ. ಹಾಗಾಗಿ ಕೆಲವರು ಮತಾಂತರ ಆದರೂ ಭಯ ಇದೆ, ಇನ್ನು ಕೆಲವರು ಪ್ರಖಂಡವಾಗಿ ಉಳಿದುಬಿಟ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ಇಲ್ಲ, ನಾನು ಬದುಕಿದ್ರೆ ಹಿಂದುವಾಗಿ ಬದುಕ್ತೇನೆ, ಇಲ್ಲದಿದ್ದರೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದರು ಅಂತೇಳಿ. 100 ಸ್ತ್ರೀ ಪುರುಷರು, 100 ಹಿಂದೂ ಸ್ತ್ರೀ ಪುರುಷರು ಅಗ್ನಿ ಪ್ರವೇಶ ಮಾಡಿಕೊಂಡ್ರು, ಬೆಂಕಿಗೆ ಬಿದ್ದಾದರೂ ಸಾಯ್ತೀವಿ. ಕೆಲವರು ಆತ್ಮಹತ್ಯೆ ಮಾಡಿಕೊಂಡ್ರು. ಸ್ತ್ರೀಗಳು, ಅನೇಕ ಸ್ತ್ರೀಗಳು ಅಗ್ನಿ ಪ್ರವೇಶ ಮಾಡಿದರು. ಆಮೇಲೆ ಸುಂದರ ಯುವತಿಯರನ್ನು ಟಿಪ್ಪು ಜನಾನ್ ಖಾನೆ ಸೇರಿಸ್ತಾ ಇದ್ದ. ಜನಾನ್ ಖಾನೆ ಅಂತೇಳಿದರೆ ತನ್ನ ಏನು ಹೇಳ್ತೀವಿ, ಬೆಡ್ರೂಮ್, ಆ ಥರ ಸುಂದರ ಯುವತಿಯರನ್ನು ಟಿಪ್ಪು ಜನಾನ್ ಖಾನ ಸೇರಿಸ್ತಾ ಇದ್ದ, ಆಕ್ರಮಿಸ್ತಾ ಇದ್ದವರನ್ನು. 22 ಮಾರ್ಚ್ 1789 ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಟಿಪ್ಪು ಒಂದು ಪತ್ರ ಬರೀತಾನಂತೆ. ಬಿ ಜೆ ಪಿ ಆರೋಪ ಮಾಡುತ್ತೆ. ಏನಂತ ಪತ್ರ ಬರೀತಾನಂತೆ? 12,000 ನಾಸ್ತಿಕರನ್ನ ಇಸ್ಲಾಂಗೆ ಮತಾಂತರಿಸಿ. ನಾಸ್ತಿಕರು ಅಂತಂದರೆ ಯಾರು ಇಸ್ಲಾಮನ್ನು ನಂಬ್ತಾ ಇಲ್ಲ ಅವರನ್ನು, ಇಸ್ಲಾಂ ನಂಬದವರನ್ನು ಮತಾಂತರ ಮಾಡಿ ಮುಸ್ಲಿಮರನ್ನಾಗಿ ಮಾಡಿ, ನಂಬೂದ್ರಿ ನಾಯರ್ ಎಂಬ ಭೇದ ಮಾಡದೆ ಮತಾಂತರಿಸಿ. ಇದು ಕೇರಳದಲ್ಲಿ ಆಗುವಂಥ ವಿಚಾರಗಳನ್ನು ಅವರು ಹೇಳೋದು. ನಂಬೂದ್ರಿ ನಾಯರ್ ಎಂಬ ಭೇದ ಮಾಡದೆ ಮತಾಂತರ ಮಾಡಿ ಅಂತೇಳಿ ಆರೋಪ ಮಾಡ್ತಾನೆ. ಆನಂತರ ಯಾರು ಮತಾಂತರ ಆಗೋದಿಲ್ಲವೋ ಅವರನ್ನು ಸಾಯಿಸಿ ಅಂತ ಸೇನಾಧಿಕಾರಿಗೆ ಪತ್ರ ಬರೆದ ಅಂಥೇಳಿ ಟಿಪ್ಪು ಬಗ್ಗೆ ಬಿ ಜೆ ಪಿ ಆರೋಪ ಮಾಡುತ್ತೆ. ಪುರುಷರನ್ನು ಸುನ್ನತ್ ಮಾಡಿಸಿ, ಸ್ತ್ರೀ ಪುರುಷರಿಗೆ ಗೋಮಾಂಸ ತಿನ್ನಿಸಿ ಅಂಥೇಳಿ ಸುನ್ನತ್ ಮಾಡಿಸಿ ಆಮೇಲೆ ಗೋಮಾಂಸ ತಿನ್ನಿಸಿದ್ರೆ ಅವರು ಧರ್ಮಭ್ರಷ್ಟರಾಗ್ತಾರೆ. ಮುಸ್ಲಿಮರನ್ನಾಗಿ ಮಾಡಿ, ನಮಗೆ ಯಾವುದೇ ತೊಂದರೆ ಇಲ್ಲ, ಗೋಮಾಂಸ ಭಕ್ಷಣೆ ಅನ್ನುವಂಥ ರೀತಿಯಲ್ಲಿ ಮಾತಾಡುವಂಥದ್ದು. 1788ರಲ್ಲಿ ಕಲ್ಲಿಕೋಟೆಯಲ್ಲಿ 200 ಬ್ರಾಹ್ಮಣರನ್ನು ಮತಾಂತರಿಸಿದನಂತೆ ಟಿಪ್ಪು ಸುಲ್ತಾನ್. 200 ಬ್ರಾಹ್ಮಣರನ್ನು ಮತಾಂತರಿಸಿದ. ತಿರುವಾಂಕೂರಿನ ರಾಜನನ್ನು ಕೊಂದು ಆನೆಯ ಕಾಲಿಗೆ ಕಟ್ಟಿ ಮೆರವಣಿಗೆ ಮಾಡಿಸಿದನಂತೆ ಟಿಪ್ಪು ಸುಲ್ತಾನ್. ಇದು ಟಿಪ್ಪು ಬಗ್ಗೆ ಬಿ ಜೆ ಪಿ ಆರೋಪ ಮಾಡ್ತಾ ಇರೋದು. ತ್ರಿಚೂರ್ ದೇಗುಲದಲ್ಲೇ ಟಿಪ್ಪು ಸೇನಾಧಿಪತಿ ಗೋಹತ್ಯೆ ಮಾಡಿದ್ನಂತೆ. ತ್ರಿಚೂರ್ ದೇಗುಲದ ಒಳಗಡೆ ಗೋಹತ್ಯೆ ಮಾಡ್ದ ಅಂತೇಳಿ. ಯಾಕಂದರೆ ಗೋವನ್ನು ಹಿಂದೂಗಳು ಭಾಳ ಪರಮ ಪವಿತ್ರ ಅಂತೇಳಿ ಪೂಜೆ ಮಾಡ್ತಾರೆ. ದೇವಸ್ಥಾನದ ಒಳಗೆ ಅದನ್ನು ವಧೆ ಮಾಡ್ದ. ಆಮೇಲೆ ಅಂಗಡಿಪುರಂನ 4000 ವರ್ಷದ ನರಸಿಂಹಮೂರ್ತಿ ಇರುವಂಥ ದೇಗುಲ ಧ್ವಂಸ ಮಾಡ್ದ. ಇದು ಬಿ ಜೆ ಪಿ ಆರೋಪ, ಪದೇ ಆರೋಪ ಮಾಡ್ತಾ ಇರುವಂಥದ್ದು. ಆಮೇಲೆ 1990 ಮೇಲುಕೋಟೆಯ ದೇಗುಲದಲ್ಲಿ ನೆರೆದಿದ್ದರಂತೆ ಜನ, ಅಯ್ಯಂಗಾರಿಗಳು. 800 ನಿರಾಯುಧ ಅಯ್ಯಂಗಾರ್ ಬ್ರಾಹ್ಮಣರನ್ನು ಟಿಪ್ಪು ಕೊಲ್ಲಿಸಿದ. ಇದು ಈಗಲೂ ಅಲ್ಲಿಯ ಜನ ಹೇಳ್ತಾರೆ. ಹಾಗಾಗಿ ಇಂದಿಗೂ, ಅದು ದೀಪಾವಳಿ ದಿನ ಆಗಿತ್ತು, ಇಂದಿಗೂ ದೀಪಾವಳಿ ಆಚರಿಸಲ್ಲ ಮಂಡ್ಯದ ಅಯ್ಯಂಗಾರಿಗಳು. ಈಗಲೂ ಅಲ್ಲಿ ಅಯ್ಯಂಗಾರಿಗಳು ನಮಗೆಲ್ಲ ಸಿಗ್ತಾರೆ. ಈ ಶೆಲ್ಲೋಪಿಳ್ಳಿ ಅಯ್ಯಂಗಾರ್ ಇವರೆಲ್ಲ ಇದರ ಬಗ್ಗೆ ಹಿಸ್ಟ್ರಿ ಮಾತಾಡ್ತಾ ಇರ್ತಾರೆ. ಅದಾದ ನಂತರ ಕೊಡಗಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಟಿಪ್ಪು ಸುಲ್ತಾನ್ ರಕ್ತಪಾತ ಮಾಡ್ದ, ಮತಾಂತರ ಮಾಡ್ದ ಅನ್ನುವಂಥ ಆರೋಪಗಳನ್ನು ಬಿ ಜೆ ಪಿ ಮಾಡ್ತಾ ಇದೆ. ಇದು ಒಂದು ಆರೋಪ. ಆದರೆ ಕಾಂಗ್ರೆಸ್ನ ಸಮರ್ಥನೆ ಏನು? ಹೀರೋನ ವಿಲನ್ನ. ಹಿಂದೂ ದೇವಾಲಯ ಮಠಗಳಿಗೆ ಅಪಾರವಾಗಿ, ಉದಾರವಾಗಿ ಕೊಡುಗೆಗಳನ್ನು ಕೊಟ್ಟಿದ್ದಾನೆ ಟಿಪ್ಪು ಸುಲ್ತಾನ್.
ಹಾಗಾಗಿ ಟಿಪ್ಪು ಸುಲ್ತಾನ್ ಹೀರೋ ಅಂತ ಕಾಂಗ್ರೆಸ್ ವಾದ. 156 ಹಿಂದೂ ದೇವಾಲಯಗಳಿಗೆ ನೆರವು ನೀಡಿದ್ದ ಟಿಪ್ಪು ಅಂತೇಳಿ ಕಾಂಗ್ರೆಸ್ ಸಮರ್ಥನೆ ಮಾಡುತ್ತೆ ಮತ್ತು ಅದರ ಬಗ್ಗೆ ಅಂಕಿಅಂಶಗಳನ್ನು ಕೊಡುತ್ತೆ. ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲು ಕೊಟ್ಟಿದ್ದಂತೆ. ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ, ಶ್ರೀರಂಗಪಟ್ಟಣ ರಾಜಧಾನಿ ಆಗಿತ್ತು ಆತನದು, ಆ ಬಟ್ಟಲು ಇಂದಿಗೂ ಅಲ್ಲಿದೆ, ಪೂಜಾ ವಿಧಿವಿಧಾನಗಳಲ್ಲಿ ಬಳಸಲಾಗ್ತಾ ಇದೆ ಅನ್ನುವಂಥ ಸಮರ್ಥನೆಯನ್ನು ಕಾಂಗ್ರೆಸ್ ಮಾಡುತ್ತೆ. ಆ 4 ಬೆಳ್ಳಿ ಪಾತ್ರೆಗಳಲ್ಲಿ ಟಿಪ್ಪು ಹೆಸರಿದೆ, ಶ್ರೀಕೃಷ್ಣನ ಹೆಸರಿದೆ ಅಂತ ಕಾಂಗ್ರೆಸ್ ಸಮರ್ಥನೆ ಮಾಡುತ್ತೆ. ಹಿಸ್ಟ್ರಿಯನ್ನು ಇಟ್ಕೊಂಡು ಸಮರ್ಥನೆ ಮಾಡುತ್ತೆ. ಅಂದರೆ ಬೇರೆ ಬೇರೆ, ಅವರು ಅಷ್ಟೇ ಇವರು ಅಷ್ಟೇ, ಅದಕ್ಕೆ ತನ್ನದೇ ಆದ. ಆಮೇಲೆ ನಂಜನಗೂಡಿನಲ್ಲಿ ಹಕೀಮ್ ನಂಜುಂಡ ಅಂತ ಒಂದು ವಿಗ್ರಹ ಇದೆ. ಅದು ನಿಜ ಕೂಡ. ಅಂದರೆ ನಮಗೆ ಗೊತ್ತಿರೋ ವಿಚಾರ ಅಲ್ವಾ ಕೆಲವೆಲ್ಲ. ಹೇಗೆ ನಾನು ಮೇಲುಕೋಟೆಯಲ್ಲಿ ಗಲಾಟೆ ಆಯಿತು, ಮೇಲುಕೋಟೆಯಲ್ಲಿ ಬ್ರಾಹ್ಮಣರು, ಅಯ್ಯಂಗಾರಿ ಬ್ರಾಹ್ಮಣರು ಅಲ್ಲಿ ದೀಪಾವಳಿ ಆಚರಿಸ್ತಾ ಇಲ್ಲ ಅಂಥೇಳಿ ಹೇಗೆ ನಮ್ಗೆ ಗೊತ್ತಿದೆಯೋ ಈ ವಿಚಾರ ಕೂಡ ಅಷ್ಟೇ. ಇಲ್ಲಿ ನಂಜುಂಡೇಶ್ವರ ಅಂತಂದರೆ ಏನು ಗೊತ್ತಾ, ನೀವು ಯಾವುದೇ ಅಲ್ಲಿಗೊಂದು ಹರಕೆ ಅಥವಾ ಮುಡಿಪು ಕಟ್ಕೊಂಡ್ರೆ ದೇಹದಲ್ಲಿರುವಂಥ ಯಾವುದಾದ್ರೂ ನಂಜು ಅಂತಂದರೆ ಕಾಲು ನೋವಿದೆ, ಕೈ ನೋವಿದೆ, ತಲೆನೋವಿದೆ, ಯಾವುದಾದ್ರೂ ಶೂಲೆ ಇದೆ, ನಂಜನಗೂಡಿನ ನಂಜುಂಡನಿಗೆ ನೀವು ಮುಡಿಪು ಕಟ್ಟಿದರೆ, ತಿರುಪತಿ ತಿಮ್ಮಪ್ಪನ ಥರ ಮುಡಿಪು ಕಟ್ಟಿದರೆ ಹೆಂಗೆ ನಮ್ಮ ಆಕಾಂಕ್ಷೆಗಳು ಈಡೇರುತ್ತೋ ಇಲ್ಲೂ ಕೂಡ ಅಷ್ಟೇ. ಇದು ಹೋಗಲಪ್ಪ ಅಂತೇಳಿ ಮುಡಿಪು ಕಟ್ಟಿದ್ರೆ ನಂಜುಂಡ ಆ ನಂಜನ್ನು ಎಳ್ಕೋತಾನೆ ಅನ್ನೋದು ಪ್ರತೀತಿ. ಯಾಕಂದರೆ ನಂಜುಂಡ ವಿಷಕಂಠ, ನೀಲಕಂಠ ಅಂತೇಳಿ. ಇಲ್ಲಿ ಒಂದು ಪಚ್ಚಲಿಂಗ ಇದೆ, ಪಚ್ಚಲಿಂಗ ನೀವು ನೋಡಿರ್ಬೋದು. ಇದನ್ನು ನಂಜನಗೂಡಿನ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡ್ದ ಅವರದನ್ನು ಏನು ಬಾರ್ಷಾಲಿಂಗ ಅಂತ. ಇದು ಪಚ್ಚಲಿಂಗ ಹಕೀಮ್ ನಂಜುಂಡ ಅಂತ. ಯಾಕೆ ಅಂತ ಕಥೆ ಹೇಳ್ಬಿಡ್ತೀನಿ ನಿಮಗೆ. ಹಕೀಮ್ ನಂಜುಂಡ, ಟಿಪ್ಪು ಸುಲ್ತಾನ್ ಬಳಿ ಒಂದು ದೊಡ್ಡ ಆನೆ ಇರುತ್ತೆ, ಪಟ್ಟದ ಆನೆ ಅಂತ ಹೇಳ್ತಾರೆ ಅದನ್ನು. ಅದರ ಕಣ್ಣಿಗೊಂದು ಗಾಯ ಆಗತ್ತೆ. ಆ ಗಾಯವನ್ನು ಉಪಶಮನ ಮಾಡೋದಕ್ಕೆ ಎಲ್ಲ ವೈದ್ಯರನ್ನು ತರಿಸ್ತಾನವ. ಯಾರಿಗೂ ಉಪಶಮನ ಮಾಡೋಕ್ಕಾಗೋದಿಲ್ಲ. ಆಗ ಯಾರೋ ಒಬ್ಬರು ವಯೋವೃದ್ಧರು ಹೇಳ್ತಾರಂತೆ, ನೀನೇನು ಮಾಡಬೇಡ, ಈ ಕಣ್ಣಿನ ನಂಜು ಇದೆಯಲ್ಲ, ನಂಜನಗೂಡಿನ ಆ ಪ್ರಸಾದವನ್ನು, ಆ ತೀರ್ಥವನ್ನು ಆ ಕಣ್ಣಿಗೆ ಹಾಕ್ಸು, ಅಲ್ಲಿ ಹೋಗಿ ಹೇಳು ಅಂತ ಹಿರಿಯರು ಹೇಳೋ ರೀತಿಯಲ್ಲಿ ಹೇಳಿದ್ರಂತೆ. ಆಗ ಟಿಪ್ಪು ಸುಲ್ತಾನ್ ವಾರ್ನಿಂಗ್ ಮಾಡ್ತಾನಂತೆ, ನೋಡೋದು ಮಾಡ್ತೀನಿ ನಾನು, ಒಂದು ವೇಳೆ ಆಗಿಲ್ಲ ಅಂತಂದರೆ ತಲೆ ತೆಗಿತೀನಿ ಅಂತ. ಆ ತೀರ್ಥ ಹಾಕಲಾಗತ್ತೆ. ಪವಾಡ ಸದೃಶ ರೀತಿಯಲ್ಲಿ ಆನೆಯ ಕಣ್ಣು ಗುಣವಾಗುತ್ತಂತೆ. ಬಹಳ ಅಚ್ಚುಮೆಚ್ಚಿನ ಆನೆ ಗುಣವಾಗುತ್ತೆ, ಕಣ್ಣು ಗುಣವಾಗುತ್ತೆ, ಕಣ್ಣು ಬೇನೆ ಗುಣವಾಗುತ್ತೆ. ಹಾಗಾಗಿ ಟಿಪ್ಪು ಸುಲ್ತಾನ್ ಅಲ್ಲೊಂದು ಉಡುಗೊರೆ ಕೊಡ್ತಾನಂತೆ. ಈಗಲೂ ಅಲ್ಲಿ ಬರೆದಿದೆ, ಬೇಕಿದ್ರೆ ಅಲ್ಲಿ ನೀವು ಈಗಲೂ ನಂಜನಗೂಡಿಗೆ ಹೋದರೆ ನೋಡ್ಬೋದು, ಟಿಪ್ಪು ಸುಲ್ತಾನ್ ಕೊಟ್ಟಿದ್ದು ಅಂತೇಳಿ ಹಕೀಮ್ ನಂಜುಂಡ ಅಂತ ಕರೀತಾರೆ. ಹಕೀಮ್ ನಂಜುಂಡ ಅಥವಾ ಬಾದ್ಷಾಲಿಂಗ ಅಂತ ಕರೀತಾರೆ. ಇವೆಲ್ಲವೂ ಕೂಡ ಕಾಂಗ್ರೆಸ್ ಮಾಡ್ಕೊಳ್ತಾ ಇರುವಂಥ ಸಮರ್ಥನೆ. ಆಮೇಲೆ 1976 ತ್ರಿಪ್ರಯಾರ್ ರಾಮ ದೇವಸ್ಥಾನದಲ್ಲಿ ಭೂದಾನ ಮಾಡ್ತಾನೆ. ರಾಜನಾಗಿದ್ದ, ಭೂದಾನ ಕೊಟ್ಟಿದ್ದಾನೆ, ಅವನು ಹೀರೋ, ವಿಲನ್ ಅಲ್ಲ ಅಂತೇಳಿ ಕಾಂಗ್ರೆಸ್ ಇಂಥ ಒಂದೊಂದೇ ವಾದಗಳನ್ನು ಮಾಡ್ತಾ ಹೋಗುತ್ತೆ. 123.4 ಎಕರೆ ಭೂಮಿಯನ್ನು ದಾನವಾಗಿ ನೀಡಿದಂತೆ ಆ ದೇವಸ್ಥಾನಕ್ಕೆ ದಾಖಲೆಗಳಿದೆ, ಮತ್ತೊಂದಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ ನೆರವು ನೀಡಿದ್ದ ಅಂತಾರೆ. ಅಂದರೆ ಶೃಂಗೇರಿ ಮಠದ ಮೇಲೆ ಮರಾಠರು ಆಕ್ರಮಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮರಾಠರು ಬೆಡ್ನೂರು ಮೇಲೆ ದಾಳಿ ಮಾಡಿದರು, ಶೃಂಗೇರಿ ಮಠದ ಮೇಲೆ ಕೂಡ ದಾಳಿ ಮಾಡಿದರು. ಆ ಸಂದರ್ಭದಲ್ಲಿ ಮರಾಠರಿಂದ ರಕ್ಷಣೆ ಮಾಡಿದ್ರು ಟಿಪ್ಪು ಸುಲ್ತಾನ್. ಮತ್ತು ಶೃಂಗೇರಿ ಮಠ ದೋಚಿ ಶಾರದಾಂಬೆಯ ವಿಗ್ರಹ ನಾಶ ಮಾಡಿದರು ಮರಾಠರು. ಆಗ ತಡೀತಾನೆ ಟಿಪ್ಪು ಸುಲ್ತಾನ್. ಶಾರದಾಂಬೆ ವಿಗ್ರಹ ಮರುಸ್ಥಾಪಿಸಲು ಟಿಪ್ಪು ನೆರವು ನೀಡಿದ್ದ, ಇದರ ಬಗ್ಗೆ ದಾಖಲೆ ಇದೆ ಅಂತೇಳಿ ಕಾಂಗ್ರೆಸ್ ಹೇಳುತ್ತೆ. ಟಿಪ್ಪು ಸುಲ್ತಾನ್ ವಿಲನ್ ಅಲ್ಲ, ಹೀರೋ. ಆಮೇಲೆ ಮುತ್ತರೆಕುಂಟದ ಭಗವತಿ ದೇವಸ್ಥಾನಕ್ಕೆ 194.51 ಎಕರೆ ಭೂದಾನ ಮಾಡಿದ್ದ ಟಿಪ್ಪು ಸುಲ್ತಾನ್. ಇದು ಕಾಂಗ್ರೆಸ್ ಮತ್ತು BJP ನಡುವಿನ ಒಂದೊಂದೇ ಆರೋಪ ಪ್ರತ್ಯಾರೋಪ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಈಗಲೂ ಸಲಾಮಾರತಿ ನಡೆಯುತ್ತೆ. ಅದು ಹೌದು, ಸಲಾಮಾರತಿ ನಡೆಯುತ್ತೆ. ಆದರೆ ಅದು ಇತ್ತೀಚೆಗೆ ಭಾಳ ದೊಡ್ಡ ಗಲಾಟೆ ಆಗಿತ್ತು. ಸಲಾಮಾರತಿ ನಡೆಯುತ್ತೆ, ಆಗೋದಿಲ್ಲ, ಮತ್ತೊಂದು ಕೂಡ. ಇಷ್ಟೆಲ್ಲವೂ ಕೂಡ BJP ಮತ್ತು ಕಾಂಗ್ರೆಸ್ ನಡುವಿನ ವಾಗ್ಯುದ್ಧ. ಹೀರೋನ ವಿಲನ್ನ. ಈಗ ನಿಮ್ಮ ಮುಂದಿಟ್ಟಿದ್ದೀನಿ, ಹೀರೋನ ವಿಲನ್ನ ಅನ್ನುವಂಥದ್ದು. ಬೇರೆ ಬೇರೆ ವಿಚಾರಗಳಿದೆ ಇನ್ನೂ ಕೂಡ. ಸ್ವಾತಂತ್ರ್ಯ ಹೋರಾಟಗಾರ ಹೆಂಗಿದ್ರಿ, ಸ್ವಾತಂತ್ರ್ಯ ಹೋರಾಟಗಾರ ಆಗ್ತಾರೆ, ಆಗ ಇನ್ನೂ ಆಗಿರಲಿಲ್ಲ, ತನ್ನ ರಾಜ್ಯಕ್ಕಾಗಿ ಹೋರಾಟ ಮಾಡ್ದ, ಆಮೇಲೆ ಅಲ್ಲಿ ಪರ್ಷಿಯನ್ ಭಾಷೆ ತಂದ, ಹೆಂಗೆ ಕನ್ನಡಿಗ ಆಗ್ತಾನೆ, ಇದೆಲ್ಲವೂ ಇದೆ. ಮತಾಂತರ ಮಾಡ್ದ, ಆಮೇಲೆ ಮಡಿಕೇರಿಯಲ್ಲಿ ಮತಾಂತರ ಮಾಡ್ದ, ಮಂಗಳೂರಲ್ಲಿ ಮತಾಂತರ ಮಾಡ್ದ, ಹೀಗೆಲ್ಲ ಇದೆ.